ನಮಸ್ಕಾರ ವೀಕ್ಷಕರೇ, ಮೀನರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಸಂಪೂರ್ಣ ಗುಣಲಕ್ಷಣಗಳು, ಜೀವನದ ವಿವಿಧ ಘಟ್ಟಗಳು, ಉದ್ಯೋಗ, ಆರ್ಥಿಕತೆ, ಕುಟುಂಬ, ಪ್ರೇಮ ಹಾಗೂ ಆರೋಗ್ಯದ ಬಗ್ಗೆ ಅತ್ಯಂತ ಆಳವಾದ ಮಾಹಿತಿಯನ್ನು ನಾವೆಂದು ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಬದಲಾಗಿ ನಿಮ್ಮ ಜೀವನದ ಗತಿ ಬದಲಿಸಬಲ್ಲ ಮಹತ್ವದ ಮುನ್ಸೂಚನೆಗಳು. ಮೀನರಾಶಿಯು ರಾಶಿಚಕ್ರದ 12ನೇ ರಾಶಿಯಾಗಿದೆ. ಇದು ಜಲತತ್ವದ ರಾಶಿ. ಈ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ, ಅಂದರೆ ಗುರುಗ್ರಹ. ಆದ್ದರಿಂದಲೇ ಮೀನರಾಶಿಯವರು ಹುಟ್ಟಿನಿಂದಲೇ ಶಾಂತ ಸ್ವಭಾವ, ಅಪಾರ ದಯೆ, ಪರೋಪಕಾರ ಗುಣ ಹಾಗೂ ಆಧ್ಯಾತ್ಮಿಕ ಚಿಂತನೆಯನ್ನು ಹೊಂದಿರುತ್ತೀರಿ. ಗುಣಲಕ್ಷಣಗಳು ಹಾಗೂ ಸ್ವಭಾವ. ನಿಮ್ಮ ಗುಣಲಕ್ಷಣಗಳ ಬಗ್ಗೆ ಆಳವಾಗಿ ಗಮನಿಸುವುದಾದರೆ, ನೀವು ಸದಾ ಕರುಣಾಮಯಿಗಳು, ಇತರರ ನೋವಿಗೆ ಸ್ಪಂದಿಸುವವರು ಹಾಗೂ ಅದ್ಭುತವಾದ ಕಲ್ಪನಾ ಶಕ್ತಿಯನ್ನು ಹೊಂದಿರುವವರು. ಯಾವುದೇ ಪರಿಸ್ಥಿತಿಯಲ್ಲಿಯೂ ತಾಳ್ಮೆ ಕಳೆದುಕೊಳ್ಳದೆ ಶಾಂತಿಯಿಂದ ವರ್ತಿಸುವುದು ನಿಮ್ಮ ಅತಿದೊಡ್ಡ ಶಕ್ತಿ. ಆದರೆ ಅತಿಯಾದ ಭಾವುಕತೆ ಹಾಗೂ ಎಲ್ಲರನ್ನೂ ಅತಿಬೇಗ ನಂಬುವ ನಿಮ್ಮ ಸ್ವಭಾವವೇ ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯವೂ ಆಗಬಹುದು. ಅನೇಕ ಬಾರಿ ನೀವು ಇತರರ ಸಂಕಷ್ಟಗಳನ್ನು ನಿಮ್ಮ ಮೇಲೆ ಎಳೆದುಕೊಂಡು ಮಾನಸಿಕವಾಗಿ ಪರದಾಡುತ್ತೀರಿ. ಕಳೆದ ಕೆಲವು ಕಾಲದಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಗೊಂದಲಗಳು ಸಾಮಾನ್ಯವಾದದ್ದಲ್ಲ, ಅದು ನಿಮ್ಮ ಗ್ರಹಗತಿಗಳ ಬದಲಾವಣೆಯ ಸೂಚನೆಯಾಗಿದೆ. ಅಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನು ನೀವು ನಿಮ್ಮ ಸಹನೆ ಹಾಗೂ ದೈವಭಕ್ತಿಯಿಂದ ಎದುರಿಸಿ ಬಂದಿದ್ದೀರಿ. ವಿರೋಧಿಗಳ ಪಿತೂರಿ, ಹಿತಶತ್ರುಗಳ ಕಾಟ ನಿಮ್ಮನ್ನು ಕಾಡಿರಬಹುದು. ಆದರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಭಾರೀ ತಿರುವು ಬರಲಿದೆ. ನೀವು ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಯಶಸ್ಸು ಖಂಡಿತವಾಗಿ ನಿಮ್ಮದಾಗುತ್ತದೆ. ಎಲ್ಲರನ್ನೂ ಪ್ರೀತಿಸುವ ನಿಮ್ಮ ವಿಶಾಲ ಮನಸ್ಸೇ ನಿಮಗೆ ದೊಡ್ಡ ಆಸ್ತಿ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಮುಂದುವರಿಯಿರಿ. ಮನಸ್ಥಿತಿ ಹಾಗೂ ಕಾರ್ಯವೈಖರಿ. ಮೀನರಾಶಿಯವರು ಸ್ವಾಭಾವಿಕವಾಗಿ ಶಾಂತಪ್ರಿಯರು. ನೀವು ಗುಂಪಿನಲ್ಲಿದ್ದರೂ ನಿಮ್ಮದೇ ಆದ ಒಂದು ಅಂತರಾತ್ಮದ ಲೋಕದಲ್ಲಿ ಇರುವವರು. ನಿಮ್ಮ ಮನಸ್ಸಿನಲ್ಲಿ ಸದಾ ಲೋಕ ಕಲ್ಯಾಣದ ಅಥವಾ ಸೃಜನಶೀಲ ಯೋಜನೆಗಳು ಓಡುತ್ತಲೇ ಇರುತ್ತವೆ. ಆದರೆ ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಾಗ ದೃಢ ನಿರ್ಧಾರದ ಕೊರತೆ ಕಾಣಬಹುದು. ಇದಕ್ಕೆ ಕಾರಣ ನಿಮ್ಮ ಮೃದು ಸ್ವಭಾವ. ನಿಮ್ಮ ತ್ಯಾಗವನ್ನು ಯಾರೂ ಗುರುತಿಸುತ್ತಿಲ್ಲ ಎಂದು ಬೇಸರಗೊಳ್ಳುವ ಅಗತ್ಯವಿಲ್ಲ. ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳನ್ನು ಸಂಘಟಿತಗೊಳಿಸಿ ಅದನ್ನು ಕಾರ್ಯಗತಗೊಳಿಸುವುದು ಬಹಳ ಮುಖ್ಯವಾಗಿದೆ. ನಿಮ್ಮಲ್ಲಿರುವ ಅದ್ಭುತ ಜ್ಞಾನಶಕ್ತಿ ಹಾಗೂ ಅಂತಃಪ್ರಜ್ಞೆಯನ್ನು ಗುರುತಿಸಿ ಅದನ್ನು ಸಕಾರಾತ್ಮಕವಾಗಿ ಬಳಸಲು ಇದು ಸರಿಯಾದ ಸಮಯ. ಉದ್ಯೋಗ ಹಾಗೂ ವೃತ್ತಿಜೀವನ. ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ, ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂದಿದೆ. ಶಿಕ್ಷಣ ಇಲಾಖೆಯಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಸಂಸ್ಥೆಗಳಲ್ಲಿ ಅಥವಾ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಇರುವವರಿಗೆ ಒಂದು ಸುವಾರ್ತೆ ಸಿಗುವ ಸಾಧ್ಯತೆ ಇದೆ. ನೀವು ಕಲಾಕ್ಷೇತ್ರದಲ್ಲಿ, ಸಂಗೀತ, ಸಾಹಿತ್ಯ ಅಥವಾ ಸೃಜನಶೀಲ ಬರಹಗಣಿಗೆಯಲ್ಲಿ ತೊಡಗಿದ್ದರೆ ಉತ್ತಮ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ಉನ್ನತ ಮಟ್ಟದ ಸಲಹೆಗಾರರಾಗಬೇಕು, ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನ ಗಳಿಸಬೇಕು ಎಂದು ಹಂಬಲಿಸುತ್ತಿರುವವರಿಗೆ ಈ ಕಾಲಘಟ್ಟವು ಅತ್ಯಂತ ಪೂರಕವಾಗಿದೆ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಜವಾಬ್ದಾರಿಯುತ ಸ್ಥಾನಮಾನ ಸಿಗುವ ಯೋಗವಿದೆ. ಆದರೆ ನೆನಪಿರಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ಮೃದು ಸ್ವಭಾವವನ್ನೇ ದುರುಪಯೋಗಪಡಿಸಿಕೊಳ್ಳುವ ಪ್ರಯತ್ನ ನಡೆಯಬಹುದು. ಅಂತಹ ಸಂದರ್ಭದಲ್ಲಿ ನೀವು ದೃಢವಾಗಿ ನಿಲ್ಲುವುದು ಅತಿ ಅಗತ್ಯ. ಕಚೇರಿಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗಬಹುದು. ನಿಮ್ಮ ಶ್ರಮದ ಫಲವನ್ನು ಬೇರೆಯವರು ಪಡೆಯಲು ಪ್ರಯತ್ನಿಸಬಹುದು. ಅಂತಹ ಸಮಯದಲ್ಲಿ ಜಾಗರೂಕರಾಗಿರಿ. ಆರ್ಥಿಕ ಪರಿಸ್ಥಿತಿ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ, ಕಳೆದ ಕೆಲವು ಕಾಲದಿಂದ ಹಣಕಾಸಿನ ವಿಚಾರದಲ್ಲಿ ನೀವು ಕೆಲವು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಿರುವುದು ಕಂಡುಬರುತ್ತದೆ. ದಾನಧರ್ಮ ಅಥವಾ ಇತರರಿಗೆ ಸಹಾಯ ಮಾಡುವ ಭರದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಏರುಪೇರಾಗಿರಬಹುದು. ಹಣದ ಹರಿವು ಸಾಧಾರಣವಾಗಿದ್ದರೂ ಉಳಿತಾಯದ ಕಡೆಗೆ ಗಮನ ಹರಿಸುವುದು ಕಷ್ಟವಾಗಿರಬಹುದು. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಾಧಾನಕರ ವಾತಾವರಣ ನಿರ್ಮಾಣವಾಗಲಿದೆ. ಹಣ ಹೂಡಿಕೆ ಮಾಡುವಾಗ ಹಿರಿಯರ ಅಥವಾ ಪರಿಣಿತರ ಸಲಹೆ ಪಡೆದು ಮುಂದುವರಿಯಿರಿ. ಅತಿಯಾದ ಉದಾರತೆಯನ್ನು ತೋರಬೇಡಿ. ಕಮಿಷನ್ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಹಣ ತೊಡಗಿಸುವಾಗ ಎಚ್ಚರವಿರಲಿ. ನಿಮ್ಮ ಮಿತವಾದ ಖರ್ಚು ಹಾಗೂ ಯೋಜಿತ ಉಳಿತಾಯವೇ ಕಷ್ಟದ ಸಮಯದಲ್ಲಿ ನಿಮಗೆ ಆಧಾರವಾಗಲಿದೆ. ಚಿನ್ನ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವುದು ನಿಮಗೆ ಲಾಭದಾಯಕವಾಗಲಿದೆ. ವ್ಯಾಪಾರ ಹಾಗೂ ಬಿಸ್ನೆಸ್. ವ್ಯಾಪಾರ ಮಾಡುವವರಿಗೆ ಇದು ಮಿಶ್ರ ಫಲದ ಕಾಲವಾಗಿದೆ. ವಿಶೇಷವಾಗಿ ದ್ರವ ಪದಾರ್ಥಗಳು, ಹಾಲಿನ ಡೈರಿ, ಔಷಧಿ ವ್ಯಾಪಾರ ಅಥವಾ ಆಧ್ಯಾತ್ಮಿಕ ವಸ್ತುಗಳ ಮಾರಾಟ ಮಾಡುವವರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ರಫ್ತು ವ್ಯವಹಾರ ಅಥವಾ ಸಾಗರೋತ್ಪನ್ನಗಳ ವ್ಯಾಪಾರ ಮಾಡುವವರಿಗೆ ಭಾರೀ ಯಶಸ್ಸು ಕಾದಿದೆ. ನಿಮ್ಮ ಈ ಯಶಸ್ಸಿನ ಹಿಂದೆ ನಿಮ್ಮ ಪ್ರಾಮಾಣಿಕತೆ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ. ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಹೋಟೆಲ್ ಉದ್ಯಮ ಅಥವಾ ವಿದ್ಯಾಸಂಸ್ಥೆಗಳನ್ನು ನಡೆಸುವವರಿಗೂ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಹಳೆಯ ಸಾಲಗಳು ವಸೂಲಾಗುವ ಸಾಧ್ಯತೆ ಇದೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಕೃಷಿ ಹಾಗೂ ತೋಟಗಾರಿಕೆ. ಕೃಷಿ ಕ್ಷೇತ್ರದಲ್ಲಿ ಇರುವವರಿಗೆ ಅಡಿಕೆ, ತೆಂಗು ಅಥವಾ ನೀರಿನ ಆಶ್ರಯದ ಬೆಳೆಗಳನ್ನು ಬೆಳೆಯುವವರಿಗೆ ಉತ್ತಮ ಆದಾಯ ಬರಲಿದೆ. ಹವಾಮಾನದ ಏರುಪೇರಿನ ನಡುವೆಯೂ ನಿಮ್ಮ ಅನುಭವದಿಂದ ಕೃಷಿಯಲ್ಲಿ ಹೆಚ್ಚಿನ ಲಾಭ ಪಡೆಯುತ್ತೀರಿ. ಸಾವಯವ ಕೃಷಿ ಅಥವಾ ಹೊಸ ಮಾದರಿಯ ತೋಟಗಾರಿಕೆಯನ್ನು ಅಳವಡಿಸಿಕೊಳ್ಳಲು ಇದು ಸಕಾಲ. ಭೂಮಿಗೆ ಸಂಬಂಧಿಸಿದ ಯಾವುದೇ ವಿವಾದಗಳಿದ್ದರೆ ಅವು ಶಾಂತಿಯುತವಾಗಿ ಬಗೆಹರಿಯುವ ಲಕ್ಷಣವಿದೆ.
ಜಮೀನಿನಲ್ಲಿ ಹೊಸ ಬಾವಿ ಅಥವಾ ಕೊಳವೆ ಬಾವಿ ಕೊರೆಯಿಸುವ ಆಲೋಚನೆ ಇದ್ದರೆ ಈಗ ಪ್ರಯತ್ನಿಸಬಹುದು. ಕೌಟುಂಬಿಕ ಜೀವನದ ಕಡೆ ನೋಡುವುದಾದರೆ ಅತಿಯಾದ ಭಾವುಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ನಿಮ್ಮ ಸಂಧಾನದ ಗುಣದಿಂದ ಅವೆಲ್ಲವೂ ದೂರವಾಗಲಿವೆ. ಮನೆಯಲ್ಲಿ ಶಾಂತಿ ನೆಲೆಸಲು ನಿಮ್ಮ ಸಹನೆ ಬಹಳ ಮುಖ್ಯ. ಮನೆಯಲ್ಲಿ ಶುಭ ಸಮಾರಂಭಗಳು, ದೈವಿಕ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇರಲಿ. ಮನೆಗೆ ದೂರದ ಸಂಬಂಧಿಕರ ಆಗಮನವಾಗಬಹುದು, ಅದು ನಿಮಗೆ ಸಮಾಧಾನ ತರುತ್ತದೆ. ಹೊಸ ಮನೆ ನಿರ್ಮಾಣ ಅಥವಾ ನವೀನೀಕರಣದ ಆಲೋಚನೆ ಇದ್ದರೆ ಅದಕ್ಕೆ ಕಾಲ ಪಕ್ವವಾಗಿದೆ. ಪ್ರೇಮ ಹಾಗೂ ದಾಂಪತ್ಯ. ಪ್ರೇಮ ಜೀವನದಲ್ಲಿರುವವರಿಗೆ ಇದು ಭಾವನಾತ್ಮಕ ಕಾಲ. ನಿಮ್ಮ ಸಂಗಾತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಬೇಡಿ. ಮದುವೆಯಾಗಲು ಇಚ್ಛಿಸುವವರಿಗೆ ಸೂಕ್ತ ಸಂಬಂಧಗಳು ಹುಡುಕಿಕೊಂಡು ಬರುತ್ತವೆ. ವಿವಾಹಿತರಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ, ಆದರೆ ಮೂರನೆಯ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡಬೇಡಿ. ನಿಮ್ಮ ನಂಬಿಕೆ ಹಾಗೂ ಪ್ರಾಮಾಣಿಕತೆಯೇ ನಿಮ್ಮ ಸಂಬಂಧದ ಬಲ. ಪ್ರೀತಿಪಾತ್ರರ ಜೊತೆ ಯಾತ್ರಾ ಸ್ಥಳಗಳಿಗೆ ಭೇಟಿ ನೀಡುವ ಯೋಗವಿದೆ. ಶತ್ರುಬಾಧೆ ಹಾಗೂ ಜಾಗೃತಿ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ಇದ್ದೇ ಇರುತ್ತಾರೆ. ನಿಮ್ಮ ಬೆನ್ನು ಹಿಂದೆ ಮಾತನಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಶಾಂತಿಯೇ ನಿಮ್ಮ ಶತ್ರುಗಳಿಗೆ ನೀಡುವ ದೊಡ್ಡ ಶಿಕ್ಷೆ. ಅತಿಯಾದ ರಹಸ್ಯಗಳನ್ನು ಯಾರ ಮುಂದೆಯೂ ಬಿಟ್ಟುಕೊಡಬೇಡಿ. ಕಾನೂನು ವಿಚಾರಗಳಲ್ಲಿ ಜಾಗರೂಕರಾಗಿರಿ ಹಾಗೂ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಸರಿಯಾಗಿ ಊದಿ ನೋಡಿ. ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಸಲ್ಲದು. ಪಾದಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಮಂಡಿ ನೋವು ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವನೆಗೆ ಒತ್ತು ನೀಡಿ. ಪ್ರತಿನಿತ್ಯ ಧ್ಯಾನ ಹಾಗೂ ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ಅತಿಯಾದ ಚಿಂತನೆಯನ್ನು ಬಿಟ್ಟುಬಿಡಿ. ಕಣ್ಣಿನ ದೋಷಗಳಿದ್ದರೆ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆಗೆ ಸಮಾನವಾಗಿ ಗಮನಹರಿಸಿ. ದೈವಿಕ ಪರಿಹಾರ ಹಾಗೂ ಶಾಂತಿ. ಮಾನಸಿಕ ಸ್ಥೈರ್ಯಕ್ಕಾಗಿ ದೇವಗುರು ಬೃಹಸ್ಪತಿಯ ಆರಾಧನೆ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸುವುದು ಬಹಳ ಶ್ರೇಷ್ಠ. ಗುರುವಾರಗಳಂದು ದೇವಸ್ಥಾನಕ್ಕೆ ಭೇಟಿ ನೀಡಿ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಅಥವಾ ಹಸಿದವರಿಗೆ ಅನ್ನದಾನ ಮಾಡುವುದು ನಿಮ್ಮ ಜಾತಕದ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಹಿರಿಯರ ಹಾಗೂ ಗುರುಗಳ ಮಾರ್ಗದರ್ಶನ ಸದಾ ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ನಡೆಸುತ್ತದೆ. ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ. ವಿದ್ಯಾರ್ಥಿಗಳಿಗೆ ಇದು ಕಠಿಣ ಪರಿಶ್ರಮದ ಸಮಯ. ಏಕಾಗ್ರತೆಯಿಂದ ಓದಿದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ಹೆಚ್ಚಿನ ಜ್ಞಾನಕ್ಕಾಗಿ ಗ್ರಂಥಾಲಯ ಅಥವಾ ಗುರುಗಳ ನೆರವು ಪಡೆಯಿರಿ. ಉನ್ನತ ವ್ಯಾಸಂಗಕ್ಕಾಗಿ ದೇಶ ವಿದೇಶಗಳಿಗೆ ಹೋಗುವ ಪ್ರಯತ್ನ ಫಲ ನೀಡಲಿದೆ. ಸೋಮಾರಿತನವನ್ನು ಬದಿಗಿಟ್ಟು ನಿಮ್ಮ ಗುರಿಯತ್ತ ಸಾಗಿರಿ. ಮಹಿಳೆಯರಿಗೆ ವಿಶೇಷ ಸೂಚನೆ. ಮೀನರಾಶಿಯ ಮಹಿಳೆಯರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ವೇದಿಕೆ ಸಿಗಲಿದೆ. ಸೃಜನಶೀಲ ಕೆಲಸಗಳಲ್ಲಿ, ಕರಕುಶಲ ಕಲೆಗಳಲ್ಲಿ ಅಥವಾ ಬರಹಗಣಿಗೆಯಲ್ಲಿ ನೀವು ತೊಡಗಿಸಿಕೊಳ್ಳಬಹುದು. ಕೌಟುಂಬಿಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಮಯವಾಗಿದೆ. ನಿಮ್ಮ ತಾಳ್ಮೆ ಹಾಗೂ ಕರುಣೆಯೇ ನಿಮ್ಮ ಶಕ್ತಿ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.